ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಯಾ ಇವತ್ತು ಈ ವಾರದಲ್ಲಿ ನಾನು ಒಂದು ಹೊಸ ಟಾಪಿಕ್ ತಗೊಂಡು ಬಂದಿದ್ದೀನಿ. ನಿಮ್ಮ ಫ್ಯೂಚರ್ ಮ್ಯಾರೇಜ್ ಅಥವಾ ನಿಮ್ಮ ಮ್ಯಾರಿಡ್ ಲೈಫ್ ಹೆಂಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. ಓಕೆ, ಸೊ ಏನೆಲ್ಲ ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಪರ್ಸ್ನಲ್ ರೀಡಿಂಗಲ್ಲಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ನೀವು ಡೈರೆಕ್ಟಾಗಿ ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ ಇದೆ, ನೀವು ಡೈರೆಕ್ಟಾಗಿ ಹೋಗ್ಬೋದು, ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು ಅಂದ್ರೂ ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ ಇದೆ, ಯು ಗೈಸ್ ಕ್ಯಾನ್ ಎನ್ರೋಲ್. ಸೊ ಈ ಒಂದು ವಿಡಿಯೋದಲ್ಲಿ ಏನೆಲ್ಲ ಕವರ್ ಮಾಡ್ತೀನಿ ಅಂತ ಇವಾಗ ನಾನು ನಿಮ್ಮ ಮುಂದೆ ಹೇಳ್ತೀನಿ. ಹ್ಯಾಂಡ್ ರೈಟಿಂಗ್ ತುಂಬ ವರ್ಸ್ಟ್ ಆಗಿದೆ, ಸೊ ಲೆಟ್ ಮೀ ರೀಡ್ ಇಟ್ ಫಾರ್ ಯು ಗೈಸ್. ಸೊ ಫಸ್ಟ್ ಒನ್ ಬಂದ್ಬಿಟ್ಟು ಫೌಂಡೇಶನ್ ಆಫ್ ದ ಮ್ಯಾರೇಜ್. ಅಂದರೆ ಈ ಒಂದು ಮ್ಯಾರೇಜ್ದು ಫೌಂಡೇಶನ್ ಅಂದರೆ ಬೇಸಿಕ್ ಸ್ಟ್ರೆಂತ್ ಹೆಂಗಿರುತ್ತೆ, ಬೇಸಿಕ್ ಥಿಂಗ್ಸ್ ಹೇಗಿರುತ್ತೆ ಅಂತ. ಓಕೆ, ಏನರ ಮೇಲೆ ನಿಂತಿರುತ್ತೆ ಈ ಮ್ಯಾರೇಜ್ ಮೇನ್ ಆಗಿ ಅಂತ. ಆ್ಯಂಡ್ ಎಮೋಷನಲ್ ಕನೆಕ್ಷನ್, ನಿಮ್ಮಿಬ್ಬರ ಮಧ್ಯೆ ಎಮೋಷನಲ್ ಕಂಪ್ಯಾಟಿಬಿಲಿಟಿ ಹೆಂಗಿರುತ್ತೆ ಅಂತ ನೋಡ್ತೀವಿ. ಆ್ಯಂಡ್ ಚಾಲೆಂಜಸ್ ಇನ್ ಮ್ಯಾರೇಜ್, ನೆಕ್ಸ್ಟ್ ಕಮ್ಯುನಿಕೇಷನ್ ಮತ್ತು ಅಂಡರ್ಸ್ಟ್ಯಾಂಡಿಂಗ್, ಎಷ್ಟು ಚೆನ್ನಾಗಿ ನೀವು ಮಾತುಕತೆ ಮಾಡ್ತೀರಾ, ಅಂಡರ್ಸ್ಟ್ಯಾಂಡಿಂಗ್ ಯಾವ ಲೆವೆಲಲ್ಲಿ ಇರುತ್ತೆ ಅಂತ. ಲಾಂಗ್ ಟರ್ಮ್ ಸ್ಟೆಬಿಲಿಟಿ ಆ್ಯಂಡ್ ಓವರ್ ಆಲ್ ಹ್ಯಾಪಿನೆಸ್, ಈ ಮ್ಯಾರೇಜಲ್ಲಿ ಹೇಗಿರುತ್ತೆ, ಫೈನಲ್ ಮೆಸೇಜ್ ಅದು ಓವರ್ ಆಲ್ ಹ್ಯಾಪಿನೆಸ್ ಅಂತ. ಆ್ಯಂಡ್ ಲಾಸ್ಟಿಗೆ ಒಂದು ಏಂಜಲ್ ಮೆಸೇಜ್ನು ಫುಲ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಎಲ್ಲ ವಿಡಿಯೋ ಥರ ನಿಮ್ಮ ಕಣ್ಮುಂದೆ ಇವಾಗ 2 ಆಪ್ಷನ್ ಬರುತ್ತೆ. ಓಕೆ, ಟೈಮ್ ತಗೊಳ್ಳಿ ಯಾವುದನ್ನ ಚೂಸ್ ಮಾಡಬೇಕು, ಯಾವುದನ್ನು ಬಿಡಬೇಕು ಅಂತ. ಆ್ಯಂಡ್ ಇಂಟ್ಯೂಷನ್ ಯೂಸ್ ಮಾಡಿ, ನಿಮಗೆ ಯಾವೊಂದು ಆಪ್ಷನ್ ಕಡೆ ತುಂಬ ಮನಸ್ಸು ಎಳೆಯುತ್ತೆ ಆ ಆಪ್ಷನ್ನ ಚೂಸ್ ಮಾಡಿ. ಆ್ಯಂಡ್ ಟೈಮ್ ಸ್ಟ್ಯಾಂಪ್ಸ್ ಡಿಸ್ಕ್ರಿಪ್ಷನಲ್ಲಿದೆ, ನೀವು ಡೈರೆಕ್ಟಾಗಿ ಹೋಗ್ಬೋದು. ಇವಾಗ ಫಸ್ಟ್ ಆಪ್ಷನ್ ಅಥವಾ ಫಸ್ಟ್ ಇಮೇಜ್ ಯಾರು ಚೂಸ್ ಮಾಡಿದ್ದೀರಾ, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ನಾನಂತೂ ಹೆವಿಲಿ ಎಕ್ಸೈಟ್ ಆಗಿದ್ದೀನಿ. ಸೊ ನೋಡೋಣ ನಿಮಗೆ ಏನು ಮೆಸೇಜ್ ಇದೆ ಅಂತ. ಲೆಟ್ ಮೀ ಕೀಪ್ ದಿಸ್ ಹಿಯರ್ ಅಂತ. ಓಕೆ, ಸೊ ಮುಂಚೆನೇ ಡಿಸ್ಕಸ್ ಮಾಡಿದ್ದೀವಿ ಏನೆಲ್ಲ ಕವರ್ ಮಾಡ್ತೀವಿ ಅಂತ ಈ ಒಂದು ವಿಡಿಯೋದಲ್ಲಿ. ಇವಾಗ ನಾನು ಕಾರ್ಡ್ ಫುಲ್ ಮಾಡ್ಕೊಂಬಿಡ್ತೀನಿ. ಓಕೆ, ಆಮೇಲೆ 1 by 1 ನೋಡೋಣ. ಆ್ಯಂಡ್ ಈ ಮೆಸೇಜ್ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಓಕೆ, ಸೊ ನಿಮಗೆ ಇವಾಗ ಫಸ್ಟ್ ಯಾವ್ಯಾವ ಕಾರ್ಡ್ಸ್ ಬಂದಿದೆ ಅಂತ ಫಸ್ಟ್ ನಾವು ಪುಲ್ ಮಾಡ್ಕೊಬಿಡ್ತೀನಿ. ಸೊ ನೋಡೋಣ ನಿಮಗೆ ಏನೆಲ್ಲ ಮೆಸೇಜಸ್ ಬಂದಿದೆ ಅಂತ. 10 of Pentacles ಫಾರ್ ದ ಫಸ್ಟ್ ಮೆಸೇಜ್, ಅದು ಬಂದುಬಿಟ್ಟು ಫೌಂಡೇಶನ್ ಆಫ್ ದ ರಿಲೇಷನ್ಶಿಪ್ ಗೆ ಬಂದಿದೆ 10 of Pentacles. ಆ್ಯಂಡ್ ಎಮೋಷ್ನಲ್ ಕನೆಕ್ಷನ್ ಅಂತ ಬಂದಿದೆ. ಕ್ವೀನ್ ಆಫ್ ವಾಂಡ್ಸ್ ಬಂದಿದೆ, ಎಮೋಷ್ನಲ್ ಕನೆಕ್ಷನ್ ಹೇಗಿರುತ್ತೆ ರಿಲೇಷನ್ಶಿಪ್ಪಲ್ಲಿ ಅಂತ. ಆ್ಯಂಡ್ ದೆನ್ ಇವಾಗ ಚಾಲೆಂಜಸ್ ಇನ್ ಮ್ಯಾರೇಜ್, ಇದಕ್ಕೆ ಬಂದಿದೆ ನಿಮಗೆ 3 of Wands. ಸೊ ಏನೆಲ್ಲ ಚಾಲೆಂಜಸ್ ಬರುತ್ತೆ ಅಂತ. ನೆಕ್ಸ್ಟ್ ಕಮ್ಯುನಿಕೇಷನ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್, ನೀವು ಎಷ್ಟು ಚೆನ್ನಾಗಿ ಮಾತಾಡಿ ಅರ್ಥ ಮಾಡ್ಕೊತೀರಾ ಅನ್ನೋದಕ್ಕೆ ಬಂದಿದೆ 8 of Swords. ಓಕೆ, ಇಟ್ಸ್ ಮಿಕ್ಸ್ಡ್ ಮೆಸೇಜಸ್ ಬಂದಿದೆ ನಿಮಗೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇವಾಗ ಲಾಂಗ್ ಟರ್ಮ್ ಸ್ಟೆಬಿಲಿಟಿ ಅಂತ ಬಂದರೆ ರಿಲೇಷನ್ಶಿಪ್ಪಲ್ಲಿ ಹೆಂಗಿರುತ್ತೆ ನೋಡೋಣ. ಎಂಪ್ರೆಸ್, ವಾವ್, ಒನ್ ಆಫ್ ದಿ ಅಮೇಝಿಂಗ್ ಕಾರ್ಡ್ ಬಂದಿದೆ ನಿಮಗೆ. ಓಕೆ, ಆ್ಯಂಡ್ ದೆನ್ ಇವಾಗ ಓವರ್ ಆಲ್ ಹ್ಯಾಪಿನೆಸ್ ಅಂತ ಬಂದರೆ ಹಿಂಗಿರುತ್ತೆ ನಿಮ್ಮ ಒಂದು ಬಾಂಡಿಂಗ್ ಅಂತ ನೋಡೋಣ. ಯು ಹ್ಯಾವ್ ನೈಟ್ ಆಫ್ ಸ್ವರ್ಡ್ಸ್. ಓಕೆ, ಮುಂಚೆನೇ ಹೇಳ್ದಂಗೆ ಒಂದು ಮಿಕ್ಸ್ಡ್ ಮೆಸೇಜ್ ಬಂದಿದೆ ನಿಮಗೆ ಅಂತಲೇ ಹೇಳ್ಬೋದು. ಸೊ ನೋಡೋಣ, ನಿಮಗೆ ಇದನ್ನು ಒಂದು ಸತಿ ಫ್ರೇಮಲ್ಲಿ ಇಟ್ಕೊಬಿಡ್ತೀನಿ. ಎಲ್ಲ ಕಾರ್ಡ್ಸು ಇನ್ ಫ್ರೇಮಲ್ಲಿ ಬರಲಿ, ಇಟ್ಸ್ ಬೆಟರ್ ಈ ಥರ ಇಟ್ಬಿಡ್ತೀನಿ. ಓಕೆ, ಸೊ 8 of Swords, Empress, Knight of Swords. ಓಕೆ,
ಸೊ ಎಂಪ್ರೆಸ್, ಇಟ್ಸ್ ಎನ್ ಅಮೇಝಿಂಗ್ ಕಾರ್ಡ್ ಇದು. ಸೊ ಓವರಾಲ್ ನೋಡಿದ್ರೆ ಒಂದು ಮಿಕ್ಸ್ಡ್ ಮೆಸೇಜ್ ಅಂತಲೇ ಹೇಳ್ಬೋದು. ಇಲ್ಲಿ ಫಸ್ಟ್ ಪೆಂಟಕಲ್ಸ್ ಬಂದಿದೆ. ಸೊ ಡೈರೆಕ್ಟ್ ಆನ್ಸರ್, ತುಂಬ ಜನ ಇಲ್ಲಿ ಪೆಂಟಕಲ್ಸ್ ಬಂದಿರೋದು ನೋಡಿದ್ರೆ ಡೈರೆಕ್ಟ್ ಆನ್ಸರ್ ಲವ್ ಮ್ಯಾರೇಜಾ ಅರೇಂಜ್ಡ್ ಮ್ಯಾರೇಜಾ ಅಂತ ಕನ್ಫ್ಯೂಷನಲ್ಲಿದ್ದರೆ, ಡೆಫಿನೆಟ್ಲಿ ಇದು ಅರೇಂಜ್ಡ್ ಮ್ಯಾರೇಜ್ಗೆ ಕನ್ಫರ್ಮ್ ಮಾಡ್ತಾ ಇದೆ. ಅಂದರೆ ಮನೆಯವರೆಲ್ಲ ಒಪ್ಕೊಂಡು ಫ್ಯಾಮಿಲೀಸ್ ಎಲ್ಲ ಒಂದಾಗ್ಬಿಟ್ಟು ಫ್ಯೂಚರ್ ಪ್ಲ್ಯಾನಿಂಗ್ಸ್ ಎಲ್ಲ ಪ್ರಾಪರಾಗಿ ಮಾಡಿಬಿಟ್ಟು, ನಾಟ್ ಜಸ್ಟ್ ಫ್ಯಾಮಿಲಿ ಅಂತ ಅಲ್ಲ, ಫಿನಾನ್ಷಿಯಲಿನೂ ಅಷ್ಟೇ ಒಂದು ಸ್ಟೇಬಲ್ ಆಗಿರುವಂಥ ಒಂದು ಕನೆಕ್ಷನ್ ಆಗಿರುತ್ತೆ ನಿಮ್ಮದು ಫ್ಯೂಚರಲ್ಲಿ. ಸೊ ಇಟ್ಸ್ ಗೋಯಿಂಗ್ ಟು ಬಿ ಆ್ಯನ್ ಅರೇಂಜ್ಡ್ ಮ್ಯಾರೇಜ್ ಫಾರ್ ಯು ಗೈಸ್ ಅಂತಲೇ ಹೇಳ್ಬೋದು. ಓಕೆ, ಸೊ ಮುಂಚೆನೇ ಹೇಳ್ದಂಗೆ ಮೊದಲು ನನ್ನ ಮೈಕ್ ಆಫ್ ಆಗಿತ್ತು. ಐ ಆಮ್ ಸೊ ಸಾರಿ ಫಾರ್ ದ್ಯಾಟ್. ಸೊ 10 ಆಫ್ ಪೆಂಟಕಲ್ಸ್ ಒಂದು ಫ್ಯಾಮಿಲಿ ಸಪೋರ್ಟ್ ಮ್ಯಾರೇಜ್ ಅಂತ ಹೇಳ್ಬೋದು ನಿಮ್ಮದು ಮೇಯ್ನಾಗಿ. ಆ್ಯಂಡ್ ನಿಮಗೆ ಎಷ್ಟೋ ಜನಕ್ಕೆ ಲವ್ ಮ್ಯಾರೇಜಾ ಅವ್ರ ಅರೇಂಜ್ಡ್ ಮ್ಯಾರೇಜಾ ಅಂತ ಅಂದರೆ, ಡೆಫಿನೆಟ್ಲಿ ನಿಮ್ಮದೊಂದು ಅರೇಂಜ್ಡ್ ಮ್ಯಾರೇಜ್ ವಿತ್ ಫ್ಯಾಮಿಲಿ ಸಪೋರ್ಟ್ ಅಂತ ನೋಡ್ತಾ ಇದ್ದೀನಿ. ಪಾಸಿಬಿಲಿಟಿ ಇದೆ ಇವರು ನಿಮ್ಮ ರಿಲೇಟಿವ್ ಆಗಿರೋ ಎಲ್ಲ ಪಾಸಿಬಿಲಿಟಿನೂ ಇದೆ. ಬಿಕಾಸ್ ಇಲ್ಲಿ ನೀವು ಫಾಲೋ ಮಾಡೋ ಕಲ್ಚರ್, ಅವರು ಫಾಲೋ ಮಾಡೋ ಕಲ್ಚರ್ ಎಲ್ಲದು ಒಂದೇ ಆಗಿರುತ್ತೆ. ಆ್ಯಂಡ್ ತುಂಬ ಜನಕ್ಕೆ ನಿಮ್ಮ ರಿಲೇಟಿವ್ಸಲ್ಲೇ ನೀವು ಇವ್ರನ್ನ ಮೀಟ್ ಆಗೋದು, ರಿಲೇಟಿವ್ಸಲ್ಲೇ ನೀವು ಇವ್ರನ್ನ ಫೈಂಡ್ ಔಟ್ ಮಾಡೋ ಪಾಸಿಬಿಲಿಟಿ ಇದೆ. ಓಕೆನಾ? ಅಂದರೆ ಫ್ಯಾಮಿಲಿ ನಿಮಗೋಸ್ಕರ ಈ ಪರ್ಸನ್ನ ಹುಡುಕಿ ದೆನ್ ಯು ಗೈಸ್ ವಿಲ್ ಕನೆಕ್ಟ್, ಆ ಥರ ಕನೆಕ್ಟ್ ಆಗ್ತೀರ ನೀವು. ಆ್ಯಂಡ್ ಒನ್ ಥಿಂಗ್ ಈಸ್ ಕಂಪ್ಲೀಟ್ಲಿ ಫ್ಯಾಮಿಲಿ ಸಪೋರ್ಟ್ ಇರುತ್ತೆ ನಿಮಗೆ. ಓಕೆನಾ? ಆ್ಯಂಡ್ ಓವರಾಲ್ ಫಿನಾನ್ಷಿಯಲಿ ಸ್ಟೇಬಲ್ ಆಗಿರ್ತೀರ ನಿಮ್ಮ ಮ್ಯಾರೇಜ್ ಟೈಮಲ್ಲಿ ಈ ಪರ್ಸನ್ ಜೊತೆ. ಆ್ಯಂಡ್ ಫ್ಯಾಮಿಲಿ ಸಪೋರ್ಟ್ ಇರುತ್ತೆ ಆ್ಯಂಡ್ ಲಾಂಗ್ ಟರ್ಮ್ ಪ್ಲ್ಯಾನ್ಸ್ ಇರುತ್ತೆ ನಿಮ್ಮದು. ಒನ್ ಬೆಸ್ಟ್ ಥಿಂಗ್ ಇಲ್ಲಿ ಅಂತ ಅಂದರೆ, ಸೊ ಒಂದು ಪ್ರಾಪರ್ ಫೌಂಡೇಶನ್, ಒಂದು ಮದುವೆ ಒಂದು ಸಕ್ಸಸ್ಫುಲ್ ಆಗೋದಕ್ಕೆ ಏನೇನು ಬೇಕು ಆ ಒಂದು ಫೌಂಡೇಶನ್ ಇರುತ್ತೆ. ನೋ ಮ್ಯಾಟರ್ ಎಮೋಷ್ನಲಿ ಸಪೋರ್ಟಿವ್ ಆಗಿರ್ತಾರಾ ಇಲ್ವಾ ಅಂತ, ಡೆಫಿನೆಟ್ಲಿ ನೀವು ಮದುವೆ ಆಗೋ ಪಾರ್ಟ್ನರ್ ನಿಮಗೆ ಫಿನಾನ್ಷಿಯಲಿ ಸಪೋರ್ಟಿಂಗ್ ಹೆವಿಯಾಗಿರ್ತಾರೆ. ಆ್ಯಂಡ್ ನಾನು ಇನ್ನೂ ನೋಡ್ತಾ ಇದ್ದೀನಿ, ಲೈಕ್ ಆಸ್ತಿ ಇರೋ ಪಾಸಿಬಿಲಿಟಿ ಇದೆ. ಅಂದರೆ ತುಂಬ ಕಡೆ ಸೈಟ್ಗಳು, ಆಸ್ತಿ, ಆ್ಯಂಡ್ ಆಲ್ರೆಡಿ ಫ್ಯೂಚರ್ ಜನ್ರೇಷನಿಗೆ ಅಂತ ಸೇವ್ ಮಾಡ್ಕೊಂಡು ಇಟ್ಕೊಂಡಿರೋ ದುಡ್ಡು, ಇದೆಲ್ಲದನ್ನು ನೋಡ್ತಾ ಇದ್ದೀನಿ ನಾನು. ಓಕೆ, ಸೊ ಬೇಸಿಕ್ ಫೌಂಡೇಶನ್ ವೆರಿ ಸ್ಟ್ರಾಂಗ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಇದೆ ನಮಗಿಲ್ಲಿ ಕ್ವೀನ್ ಆಫ್ ವಾಂಡ್ಸ್ ಫಾರ್ ದ ಎಮೋಷನಲ್ ಕನೆಕ್ಷನ್. ಸೊ ಡೆಫಿನೆಟ್ಲಿ ನೀವು ಮದುವೆ ಆಗೋ ಪರ್ಸನ್ ವೆರಿ ವೆರಿ ಸ್ಪೋರ್ಟಿವ್ ಆಗಿರ್ತಾರೆ, ಒನ್ ಥಿಂಗ್, ಆ್ಯಂಡ್ ಫುಲ್ ಆಫ್ ಪ್ಯಾಷನ್. ಓಕೆನಾ? ಅಂದರೆ ಅವ್ರಿಗೆ ಅವ್ರದ್ದೇ ಆದ ಒಂದು ಗೋಲ್ ಇರುತ್ತೆ, ಅವ್ರದ್ದೇ ಆದ ಒಂದು ಗುರಿ ಇರುತ್ತೆ, ಅದನ್ನ ಅವ್ರು ಫೋಕಸ್ಡ್ ಆಗಿರ್ತಾರೆ. ಬಿಕಾಸ್ ಕ್ವೀನ್ ಆಫ್ ವಾಂಡ್ಸ್ ಒಂದು ಕಂಪ್ಲೀಟ್ಲಿ ಒಂದು ಟೋಟಲ್ ಇಂಡಿಪೆಂಡೆಂಟ್ ವುಮೆನ್ ಅಂತಲೇ ಹೇಳ್ಬೋದು, ಅಥವಾ ಇಂಡಿಪೆಂಡೆಂಟ್ ಮ್ಯಾನ್ ಕಾರ್ಡ್ ಅಂತಲೇ ಹೇಳ್ಬೋದು. ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ದಿಸ್ ಪರ್ಸನ್ ತುಂಬಾ ಇಂಡಿಪೆಂಡೆಂಟ್ ಆಗಿರ್ತಾರೆ. ಆ್ಯಂಡ್ ವೆನೆವರ್ ನಿಮಗೆ ಲೋನ್ಲಿ ಫೀಲ್ ಆದಾಗ ಇವ್ರ ಜೊತೆ ಹೋಗಿ ಮಾತಾಡಿದ್ರೆ ಸಾಕು, ನಿಮಗೆ ಫ್ಯಾಮಿಲಿಯವ್ರು ಎಲ್ಲರನ್ನೂ ಹೋಗ್ಬಿಟ್ಟು ಮಾತಾಡಿ ಸರಿಯಾಗೋಣ ಅನ್ನೋ ಒಂದು ಭಾವನೆನೇ ಬೇಡ. ಇವ್ರು ನಿಮಗೆ ಹೆವಿ ಸ್ಟ್ರೆಂತ್ಫುಲ್ ಆಗಿರ್ತಾರೆ. ನೀವು ಯಾವತ್ತಾರು ಒಂದಿನ ಓಕೆ ಬೇಜಾರಾಯಿತು, ಏನಾದ್ರು ಪ್ರಾಬ್ಲಮ್ ಆಯಿತು ನಿಮ್ಮ ಜಾಬಲ್ಲಿ, ನಿಮಗೆ ಇವರು ಸ್ಟ್ರೆಂತಾಗಿ ನಿಂತ್ಕೊಂಡ್ಬಿಡ್ತಾರೆ. ಓಕೆನಾ? ಲೈಕ್ ಓಕೆ, ನಮ್ಮ ಮನೇಲಿ ನನ್ನ ಪಾರ್ಟ್ನರ್ ಇದ್ದಾರೆ, ಸೊ ನಾನು ಏನಕ್ಕೆ ಹೆದರ್ಕೊಬೇಕು, ನನ್ನ ಪಾರ್ಟ್ನರ್ ಇದ್ದಾರೆ. ಸೊ ನಿಮಗೊಂಥರ ಎಮೋಷ್ನಲ್ ಆಗೋದಕ್ಕೆ ಬಿಡೋದೇ ಇಲ್ಲ ಇವರು. ಇವ್ರ ಎನರ್ಜಿನೇ ನೆಕ್ಸ್ಟ್ ಲೆವೆಲ್ ಎನರ್ಜಿ ಅನ್ಬೋದು, ನಿಮ್ಮ ಪಾರ್ಟ್ನರ್ದು ಎನರ್ಜಿ ಎಸ್ಪೆಷಲಿ. ಬಿಕಾಸ್ ವೆನೆವರ್ ನೀವು ಲೋ ಫೀಲ್ ಆದಾಗ, ಲೋನ್ಲಿ ಫೀಲ್ ಆದಾಗ ನಿಮ್ಮನ್ನ ಕಂಪ್ಲೀಟಾಗಿ ಸ್ಟ್ರಾಂಗ್ ಮಾಡ್ತಾರೆ ಇವರು. ಆ್ಯಂಡ್ ಕಂಪ್ಲೀಟಾಗಿ ಒಂದು ಪರ್ಸ್ನಾಲಿಟಿ ವೈಸ್ ಹೆವಿ ಸ್ಟ್ರಾಂಗ್ ಪರ್ಸನ್ ಆಗಿ ಟರ್ನ್ ಮಾಡ್ತಾರೆ ಇವರು. ಆ್ಯಂಡ್ ನಿಮಗೆ ಎಮೋಷ್ನಲ್ ಆಗಬೇಕು ಅನ್ನೋ ಫೀಲೇ ಬರಲ್ಲ. ನೀವು ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗ್ತೀರಾ ಅಂದರೆ, ಮತ್ತೆ ಅದೇ ಜಗಳಕ್ಕೆ ಹೋಗಿ ಯಾರು ನಿಮ್ಮನ್ನ ಡಿಸಪಾಯಿಂಟ್ ಮಾಡಿದ್ರು ಅವ್ರಿಗೆ ಎಗೇನೆಸ್ಟಾಗಿ ನಿಂತ್ಕೊಂಡು ಅವ್ರನ್ನ ಗೆದ್ದು ಬರೋಷ್ಟು ಶಕ್ತಿ ನಿಮಗೆ ಈ ಪರ್ಸನ್ ತುಂಬಿಸ್ತಾರೆ. ಆ್ಯಂಡ್ ಈ ಪರ್ಸನ್ ರೀಸನ್ ಆಗ್ತಾರೆ ಸಮೌಟ್ ನಿಮ್ಮ ಪ್ಯಾಷನಿಗೆ, ನಿಮ್ಮ ಡ್ರೀಮ್ಸ್ಗೆ ಸಪೋರ್ಟ್ ಮಾಡೋ ಪರ್ಸನ್. ಓಕೆನಾ? ಪಾಸಿಬಿಲಿಟಿ ಇದೆ ಗ್ರೂಪ್ 1 ಇಲ್ಲಿ ನಿಮ್ಮದೇ ಆದ ಒಂದು ಪ್ಯಾಷನ್ ಇದೆ ನಿಮಗೆ.
ನಿಮ್ಮದೇ ಡಿಫ್ರೆಂಟ್ ಕೈಂಡ್ ಆಫ್ ಡ್ರೀಮ್ ಇದೆ, ಎಲ್ಲದಕ್ಕೂ ಈ ಪರ್ಸನ್ ಸಪೋರ್ಟ್ ಮಾಡ್ತಾರೆ. ಅದು ಎಮೋಷ್ನಲಿ ಸಪೋರ್ಟ್ ಅನ್ನೋದಕ್ಕಿಂತನೂ ಓವರಾಲ್ ವೆರಿ ಸ್ಟ್ರೆಂತ್ಫುಲ್ ಆಗಿರೋದಕ್ಕೆ ಸಪೋರ್ಟ್ ಮಾಡುವಂಥ ಒಂದು ಪರ್ಸನ್ ನಿಮಗೆ ಸಿಗ್ತಾರೆ. ಆ್ಯಂಡ್ ಥರ್ಡ್ ಒನ್, ಚಾಲೆಂಜ್ ಇನ್ ಮ್ಯಾರೇಜ್, 3 ಆಫ್ ವಾಂಡ್ಸ್. ಓಕೆ, 3 ಆಫ್ ವಾಂಡ್ಸ್ ಒಂದು ಫ್ಯೂಚರ್ ಓರಿಯೆಂಟೆಡ್ ಕಾರ್ಡ್. 3 ಆಫ್ ವಾಂಡ್ಸ್ ಒಂದು ಪೇಷನ್ಸ್ ಕಾರ್ಡ್ ಅಂತಲೇ ಹೇಳ್ಬೋದು, ವೆಯ್ಟಿಂಗ್ ಕಾರ್ಡ್ ಅಂತ ಹೇಳ್ಬೋದು. ಟ್ರೆಡಿಷ್ನಲ್ ಡೆಕ್ಕಲ್ಲಿ ನೋಡಿದ್ರೆ ಒಂದು ಪರ್ಸನ್ ಏನು ವಾಂಡ್ಸ್ ಹಿಡ್ಕೊಂಡು ನೆಕ್ಸ್ಟ್ ಜರ್ನಿಗೆ ಕಾಯ್ತಾ ಇರೋದು, ವೆಯ್ಟ್ ಮಾಡ್ತಾ ಇರೋದು, ಅದನ್ನು ನೋಡ್ಬೋದು. ಸ್ವಲ್ಪ ಅಡ್ವೆಂಚರಸ್ ಥಿಂಗ್ಸ್ ಇಲ್ಲಿ ಕಡಿಮೆ ಆಗೋ ಪಾಸಿಬಿಲಿಟಿ ಇದೆ. ಆ್ಯಂಡ್ ಚಾಲೆಂಜಸ್ ಬಂದುಬಿಟ್ಟು 3 ಆಫ್ ವಾಂಡ್ಸ್ ಒಂದು ಡಿಸಿಷನ್ ಮೇಕಿಂಗ್ ಕಾರ್ಡ್ ಆ್ಯಸ್ ವೆಲ್. ಅಂದರೆ ನೆಕ್ಸ್ಟ್ ಜರ್ನಿನ ಡಿಸೈಡ್ ಮಾಡಿಕೊಂಡು ನೆಕ್ಸ್ಟ್ ಮೂವ್ ಮಾಡಿಕೊಂಡು ಹೋಗೋದು. ಫ್ಯೂಚರ್ ಪ್ಲ್ಯಾನಿಂಗ್ಸ್ ತುಂಬಾ ಕಡಿಮೆ ಅಂತ ನೋಡ್ತಾ ಇದ್ದೀನಿ ಈ ಒಂದು ರಿಲೇಷನ್ಶಿಪ್ಪಲ್ಲಿ. ಎಸ್ಪೆಷಲಿ ಚಾಲೆಂಜಸ್ ಇನ್ ಮ್ಯಾರೇಜ್ ಅಂತ ಬಂದಾಗ ನೀವು ತುಂಬ ಜಾಸ್ತಿ ಫ್ಯೂಚರ್ ಪ್ಲ್ಯಾನ್ಸ್ಗಳ ಬಗ್ಗೆ ಮಾಡಲ್ಲ, ಜಸ್ಟ್ ಲಿವ್ ಇನ್ ದ ಮೂಮೆಂಟ್ ಅನ್ನೋ ಥರ ಇರ್ತೀರ ನೀವು. ಎಲ್ಲೋ ಒಂದು ಕಡೆ ಅದೇ ಒಂದು ಪ್ರಾಬ್ಲಮ್ ಆಗಬಹುದೇನೋ. ಓಕೆ, ಆ್ಯಂಡ್ ನೀವು ಎಸ್ಪೆಷಲಿ ಫ್ಯೂಚರ್ ಪ್ಲ್ಯಾನಿಂಗ್ಸ್ ಮಾಡಬೇಕು. ಫ್ಯೂಚರ್ ಮ್ಯಾರೇಜ್ ಆದಾಗ ನೆಕ್ಸ್ಟ್ ಏನು ಮಾಡ್ಬೋದು, ನೆಕ್ಸ್ಟ್ ಏನು ಎಕ್ಸೈಟಿಂಗ್ ಥಿಂಗ್ ಮಾಡ್ಬೋದು ಈ ಮ್ಯಾರೇಜಲ್ಲಿ. ಜಾಸ್ತಿ ಹೆಂಗಂತ ಅಂದರೆ ಜಸ್ಟ್ ಈ ಕರೆಂಟ್ ಮೂಮೆಂಟ್ ಬಗ್ಗೆ ನೀವು ಯೋಚನೆ ಮಾಡ್ತೀರಾ ಅನಿಸುತ್ತೆ, ತುಂಬ ಜಾಸ್ತಿ ಫ್ಯೂಚರ್ ಬಗ್ಗೆ ಜಾಸ್ತಿ ಯೋಚನೆ ಮಾಡಲ್ಲ. ಅದೊಂದು ಕಾರಣಕ್ಕೆ ಅದೊಂದು ಚಾಲೆಂಜಿಂಗ್ ಸಿಚುವೇಶನ್ ಆಗಿ ಆಗ್ಬೋದು. ಆ್ಯಂಡ್ ಎಲ್ಲೋ ಒಂದು ಕಡೆ ನಿಮ್ಮ ಪಾರ್ಟ್ನರ್ಗೆ ಫೀಲ್ ಆಗ್ಬೋದು ಈ ರಿಲೇಷನ್ಶಿಪ್ ಅಥವಾ ಈ ಕನೆಕ್ಷನಿಗೆ ಬಂದ ಮೇಲೆ ನಾನು ಜಾಸ್ತಿ ಎಕ್ಸ್ಪ್ಲೋರ್ ಆಗ್ತಾ ಇಲ್ಲ ಅನ್ನೋ ಫೀಲ್ ಯಾರಿಗೋ ಇಲ್ಲಿ ಬರುವಂಥ ಪಾಸಿಬಿಲಿಟಿ ಇದೆ. ಸೊ ಇಫ್ ಪಾಸಿಬಲ್ ಮಂತ್ಲಿ ಒನ್ಸ್ ಆರ್ 2 ವೀಕ್ಸ್ ಆರ್ 3 ವೀಕ್ಸ್ ಒನ್ಸ್ ಏನಾದರೂ ಒಂದು ಎಕ್ಸೈಟಿಂಗ್ ಪ್ಲ್ಯಾನ್ ಮಾಡಬೇಕು. ನಿಮ್ಮ ಪಾರ್ಟ್ನರ್ನ ಅವಾಗವಾಗ ಹೊರ ಕರ್ಕೊಂಡು ಹೋಗೋದು, ಏನಾದರೂ ಒಂದು ಸಡನ್ ಸರ್ಪ್ರೈಸಿಂಗ್ ಪಾರ್ಟಿ ಕೊಡಿಸೋದು, ಈ ಥರ ಎಲ್ಲ ಒಂದು ಎಕ್ಸೈಟಿಂಗ್ ಪ್ಲ್ಯಾನ್ಸ್ ಬೇಕು. ಮನೆಯಲ್ಲೇ ಮೇ ಬಿ ನಿಮ್ಮ ಪಾರ್ಟ್ನರ್ ಏನೋ ಅಥವಾ ನೀವೇ ಇರ್ಬೋದು ಕಂಪ್ಲೀಟ್ಲಿ ಎಕ್ಸ್ಟ್ರೋವರ್ಟ್ ಪರ್ಸನ್, ಅಥವಾ ನಿಮ್ಮ ಪಾರ್ಟ್ನರ್ ಎಕ್ಸ್ಟ್ರೋವರ್ಟ್ ಪರ್ಸನ್ ಆಗಿರ್ತಾರೆ. ತುಂಬ ಮನೆಯಲ್ಲೇ ಇರೋದು ಅವ್ರಿಗೆ ಆಗಲ್ಲ, ತುಂಬ ಏನು ಚೇಂಜಸ್ಸೇ ಇಲ್ಲ ಅಂದರೆ ಅವ್ರಿಗೆ ಅದು ಆಗಲ್ಲ. ಓಕೆನಾ? ಫ್ಯೂಚರ್ ಪ್ಲ್ಯಾನಿಂಗ್ಸ್ ತುಂಬ ಮಾಡಬೇಕು ಈ ಒಂದು ಕನೆಕ್ಷನಲ್ಲಿ ಅಂತ ನೋಡ್ತಾ ಇದ್ದೀನಿ. ಬಿಕಾಸ್ ಫಸ್ಟ್ ಆಫ್ ಆಲ್ ಫೌಂಡೇಶನ್ ನಿಮಗೆ ಫ್ಯಾಮಿಲಿಯಿಂದ ಹಿಡಿದು ಫಿನಾನ್ಷಿಯಲಿನೂ ಒಂದು ಪ್ರಾಪರ್ ಸೆಟಲ್ಡ್ ಆಗಿರ್ತೀರ ಮದುವೆ ಟೈಮಲ್ಲಿ. ಎಲ್ಲೋ ಒಂದು ಕಡೆ ನಿಮಗೆ ಫೀಲ್ ಆಗ್ಬೋದು, ಓಕೆ ಎಲ್ಲ ಇದೆ ಇನ್ನೇನು ಅನ್ನೋ ಒಂದು ಭಾವನೆಲಿ ಇರ್ಬೋದೇನೋ. ಬಟ್ ಆ ಒಂದು ಭಾವನೆ ಬೇಡ, ಸೆಟಲ್ ಡೌನ್ ಆಗಬೇಡಿ. ಎವ್ರಿ ಡೇ ಏನಾದರೂ ನೀವು ಟ್ರೈ ಮಾಡ್ತಾಯಿರಿ, ಎಕ್ಸೈಟಿಂಗ್ ಥಿಂಗ್ಸ್ ಟ್ರೈ ಮಾಡ್ತಾಯಿರಿ ಮದುವೆಲಿ ಅಂತ ಹೇಳ್ಬೋದು. ಆ್ಯಂಡ್ ದೆನ್ ಕಮ್ಯುನಿಕೇಷನ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಬಂದಾಗ 8 ಆಫ್ ಸ್ವಾರ್ಡ್ಸ್ ಪಾಸಿಬಿಲಿಟಿ ಇದೆ. ನಿಮ್ಮ ಜೀವನದಲ್ಲೂ ತುಂಬಾ ಒಂದು ಅಪ್ಸ್ ಆ್ಯಂಡ್ ಡೌನ್ಸ್ ಸಿಚುವೇಶನ್ಸ್ ಆಗಿರೋ ಪಾಸಿಬಿಲಿಟಿ ಇದೆ, ಇಲ್ಲ ಅಂತ ಅಲ್ಲ. ಬಟ್ ಎಲ್ಲೋ ಒಂದು ಕಡೆ ನಿಮಗೆ ಅದನ್ನ ಹೇಳ್ಕೊಳ್ಳೋದಕ್ಕೆ ಅಷ್ಟು ಕಂಫರ್ಟೇಬಲ್ ಇಲ್ವೇನೋ ನೀವು. ಅಂದರೆ ನಿಮ್ಮ ಪಾರ್ಟ್ನರ್ ಏನು ಅನ್ಕೋಬೋದು ನನ್ನ ಬಗ್ಗೆ ಎಲ್ಲದನ್ನೂ ಹೇಳ್ಕೊಂಡ್ರೆ, ನನ್ನ ಇನ್ಸೆಕ್ಯೂರಿಟೀಸ್ ಬಗ್ಗೆ ಹೇಳ್ಕೊಂಡ್ರೆ ಏನು ಅನ್ಕೋಬೋದು, ನನ್ನ ರಿಯಲ್ ಫೇಸ್ನ ತೋರಿಸಿದ್ರೆ ಏನು ಅನ್ಕೋಬೋದು, ಹೀಗೆಲ್ಲ ಒಂದು ಸ್ವಲ್ಪ ಮುಜುಗರ ಇದೆ ನಿಮಗೆ, ಅಥವಾ ನಿಮ್ಮ ಪಾರ್ಟ್ನರಿಗೆ ಇರುತ್ತೆ ಅನ್ನಿಸ್ತಾ ಇದೆ. ಸೊ ಈ ಒಂದು ನೆಗೆಟಿವ್ ಥಾಟ್ಸ್ನ ನೀವು ಓವರ್ಕಮ್ ಮಾಡಬೇಕು ಮುಂದೆ ಮ್ಯಾರೇಜಲ್ಲಿ. ಡೆಫಿನೆಟ್ಲಿ ಅವ್ರು ನೀವು ಹೆಂಗಿದ್ದೀರಾ ಹಾಗೆ ಒಪ್ಕೊತಾರೆ, ನಿಮ್ಮ ಪರ್ಸ್ನಾಲಿಟಿ ಹೇಗಿದೆ ಹಾಗೆ ಒಪ್ಕೊತಾರೆ. ನಿಮ್ಮ ಭಯ ಅಥವಾ ನಿಮ್ಮ ನೆಗೆಟಿವ್ ಥಾಟ್ಸೇ ನಿಮ್ಮನ್ನ ಕೆಳಗೆ ಮಾಡೋ ಥರ ಮಾಡಬೇಡಿ. ಓಕೆನಾ? ಇಫ್ ಪಾಸಿಬಲ್ ಜಾಸ್ತಿ ಯೋಚನೆ ಮಾಡಿಬಿಡಿ, ಏನು ಥಿಂಕ್ ಮಾಡ್ತಾರೆ ಅವ್ರು ನನ್ನ ಬಗ್ಗೆ, ಏನು ಥಿಂಕ್ ಮಾಡ್ತಾರೆ ನನ್ನ ಯೋಚನೆ ಮಾಡಬೇಡಿ. ಅವ್ರು ನಾನು ಹೆಂಗಿದ್ದೀನಿ ಹಾಗೆ ಆಕ್ಸೆಪ್ಟ್ ಮಾಡ್ತಾರಾ ಅನ್ನೋದ್ರ ಬಗ್ಗೆ ಜಾಸ್ತಿ ಟೆನ್ಷನ್ ತಗೋಬೇಡಿ. ಬಿಕಾಸ್ ಡೆಫಿನೆಟ್ಲಿ ನೀವು ಹೇಗಿದ್ದೀರಾ ನಿಮ್ಮನ್ನ ಹಾಗೆ ಅವ್ರು ನಿಮ್ಮನ್ನ ಆಕ್ಸೆಪ್ಟ್ ಮಾಡ್ಕೊತಾರೆ ವಿತೌಟ್ ಕ್ವೆಶ್ಚನಿಂಗ್. ಆ್ಯಂಡ್ ನಿಮ್ಮ ಭಯನೇ ನಿಮಗೆ ಮುಂದೆ ಒಂದಿನ ಚುಚ್ಬೋದು. ನಿಮ್ಮ ಭಯನೇ ಇದು, ನಿಮ್ಮ ಭಯ ನೀವು ಜಾಸ್ತಿ ಅವ್ರ ಜೊತೆ ಹೇಳ್ಕೊಳೋದನ್ನೇ ಕೂರೋದು, ಇದೆಲ್ಲ ನಿಮಗೆ ಮುಂದೆ ಪ್ರಾಬ್ಲಮ್ ಆಗ್ಬೋದು. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್, ಏನಿರುತ್ತೆ ಅದನ್ನ ಡೈರೆಕ್ಟಾಗಿ ಹೇಳಿ. ಅವ್ರು ಏನು ಯೋಚನೆ ಮಾಡ್ತಾರೋ, ಅವ್ರು ನಿಮ್ಮನ್ನ ಹೆಂಗೆ ಜಡ್ಜ್ ಮಾಡ್ತಾರೋ ಅಂತ ಭಾವನೆಯಲ್ಲಿ ಇದ್ದರೆ ಇದು ಯಾವುದೇ ರೀತಿಯಾಗೂ ಹೆಲ್ಪ್ ಮಾಡಲ್ಲ. ಗ್ರೂಪ್ 1 ಇಫ್ ಪಾಸಿಬಲ್ ನೀವು ಜೆನ್ಯೂನ್ ಆಗಿರಿ, ಕಂಪ್ಲೀಟ್ಲಿ ಓಪನ್ ಅಪ್ ಆಗಿ ಈ ಪರ್ಸನ್ಗೆ.
And when comes long term stability, wow, look at this beautiful card. ದಿಸ್ ಈಸ್ ಅನ್ ಎಂಪ್ರೆಸ್ ಬಂದ್ಬಿಟ್ಟು ಒಂದು ಗ್ರೋತ್ ಬಗ್ಗೆ ಹೇಳುತ್ತೆ, ಒಂದು ನರ್ಚರಿಂಗ್ ಪರ್ಸನ್ ಬಗ್ಗೆ ಹೇಳುತ್ತೆ. ಆ್ಯಂಡ್ ಲಾಂಗ್ ಟರ್ಮ್ ಸ್ಟೆಬಿಲಿಟಿ ಅಂತ ಬಂದರೆ ನಿಮ್ಮ ಪಾರ್ಟ್ನರ್ ಯಾವತ್ತೂ ನಿಮಗೆ ಕೈ ಕೊಡಲ್ಲ, ನಿಮ್ಮ ಪಾರ್ಟ್ನರ್ ಯಾವತ್ತೂ ನಿಮ್ಮನ್ನ ಬಿಟ್ಟೋಗಲ್ಲ, ಯಾವತ್ತೂ ನಿಮ್ಮನ್ನ ವೀಕ್ ಅಂತ ಫೀಲ್ ಮಾಡಲ್ಲ. ಆ್ಯಂಡ್ ಎವ್ರಿ ಮೂಮೆಂಟ್ ನೀವು ಏನೇ ಡಿಸಿಷನ್ ತೊಗೊಂಡ್ರು ಅದಕ್ಕವ್ರು ಸಪೋರ್ಟ್ ಮಾಡ್ತಾರೆ, ಅದಕ್ಕವ್ರದ್ದು ಬೆಂಬಲ ಇರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇಟ್ಸ್ ಅ ಓವರಾಲ್ ಗ್ರೋತ್ ಕಾರ್ಡ್ ವೆನ್ ಇಟ್ ಕಮ್ಸ್ ಟು ಲಾಂಗ್ ಟರ್ಮ್ ಸ್ಟೆಬಿಲಿಟಿ ಅಲ್ವಾ. ಆ ಲವ್ ಅನ್ನೋದು ಜಾಸ್ತಿ ಆಗ್ತಾನೆ ಹೋಗುತ್ತೆ ಬಿಟ್ಟರೆ ಯಾವತ್ತೂ ಅದು ಕಡಿಮೆ ಆಗಲ್ಲ. ಅವ್ರಿಗೆ ನಿಮ್ಮ ಮೇಲಿರೋ ರೆಸ್ಪೆಕ್ಟ್ ಜಾಸ್ತಿ ಆಗ್ತಾನೆ ಹೋಗುತ್ತೆ ಬಿಟ್ಟರೆ ಕಡಿಮೆ ಅಂತೂ ಆಗಲ್ಲ. ಸೊ ನನಗೆ ಇಲ್ಲಿ ಏನು ಅನಿಸ್ತಾ ಇದೆ ಅಂದರೆ ಗ್ರೂಪ್ 1 ಎಲ್ಲೋ ಒಂದು ಕಡೆ ನಿಮ್ಮ ಪಾರ್ಟ್ನರಲ್ಲಿ ನೀವು ಮದರ್ ನೇಚರ್ ನೋಡ್ತೀರಾ. ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಒಂದು ಸಣ್ಣ ಬೇಬಿ ಥರ ನರ್ಚರ್ ಮಾಡ್ತಾರೆ, ಸಣ್ಣ ಬೇಬಿ ಥರ ನೋಡ್ಕೊತಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ನೀವು ಒಂದು ರೀತಿ ಒಂದು ಮಟ್ಟಕ್ಕೆ ಸ್ಟ್ರಾಂಗ್ ಆಗೋದಕ್ಕೆ, ಸ್ಟ್ರಾಂಗ್ ಆಗಿ ಗ್ರೋ ಆಗೋದಕ್ಕೆ ಈ ಪರ್ಸನ್ ಎಲ್ಲೋ ಒಂದು ಕಡೆ ಹೆವಿಲಿ ಕಾರಣ ಆಗ್ತಾರೆ. ಸೊ ನಿಮಗೆ ಮದರ್ಲಿ ಸಪೋರ್ಟ್ ಸಿಗುತ್ತೆ, ಮದರ್ಲಿ ಲವ್ ಸಿಗುತ್ತೆ. ಆ್ಯಂಡ್ ನೀವು ಆ್ಯಸ್ ಅ ಟೀಮ್ ಪ್ಲೇಯರ್ ಥರ ನೀವು ಮತ್ತು ನಿಮ್ಮ ಪಾರ್ಟ್ನರ್ ಗ್ರೋ ಆಗ್ತೀರಾ ಫ್ಯೂಚರಲ್ಲಿ, ಆ್ಯಸ್ ಅ ಪಾರ್ಟ್ನರ್ಶಿಪ್ಪಲ್ಲಿ ಗ್ರೋ ಆಗ್ತೀರಾ. ಸೊ ವೆನ್ ಇಟ್ ಕಮ್ಸ್ ಟು ಓವರ್ ಆಲ್ ಹ್ಯಾಪಿನೆಸ್, ನೈಟ್ ಆಫ್ ಸ್ವರ್ಡ್ಸ್ ಅಂದರೆ ಎಲ್ಲೋ ಒಂದು ಕಡೆ ಒಂದು ಬ್ಲಂಟ್ ಪರ್ಸನ್ ಅಂತಲೇ ಹೇಳ್ಬೋದು. ಎಲ್ಲೋ ಒಂದು ಕಡೆ ಒಂದೊಂದು ಕ್ವಿಕ್ ಡಿಸಿಷನ್ ಬೇಗ ಮಾಡುವುದು, ಕ್ವಿಕ್ ಕನ್ಕ್ಲೂಷನಿಗೆ ಬೇಗ ಬರೋದನ್ನು ಕಮ್ಮಿ ಮಾಡಬೇಕು. ಬಿಕಾಸ್ ವೆನ್ ಇಟ್ ಕಮ್ಸ್ ಟು ಓವರ್ ಆಲ್ ಹ್ಯಾಪಿನೆಸ್ ಅಂತ ಬಂದಾಗ ಐ ಫೀಲ್ ಎಲ್ಲೋ ಒಂದು ಕಡೆ ನೀವು ಪೇಷನ್ಸ್ ತಪ್ಪಿ ಏನೇನೋ ಡಿಸಿಷನ್ ತಗೊಳ್ಳೋ ಪಾಸಿಬಿಲಿಟಿ ಇದೆ. ಎಲ್ಲೋ ಒಂದು ಕಡೆ ಕನ್ಕ್ಲೂಷನಿಗೆ ಬೇಗ ಜಂಪ್ ಆಗೋ ಪಾಸಿಬಿಲಿಟಿ ಇದೆ. ಇನ್ ಎವ್ರಿ ಮೂಮೆಂಟ್ ಡೀಟೇಲ್ಸ್ನ ಮೇಂಟೈನ್ ಮಾಡಬೇಕು. ಏನಾದರೂ ಸಿಚುವೇಶನ್ ಆದರೆ ಕಂಪ್ಲೀಟ್ಲಿ ಡೀಟೇಲ್ಡಾಗಿ ಅದನ್ನು ನೋಡಬೇಕು ಆ್ಯಂಡ್ ದೆನ್ ಅದ್ರ ಬಗ್ಗೆ ಕನ್ಕ್ಲೂಷನ್ ಬರಬೇಕು. ಇಲ್ಲಾಂದರೆ ಹ್ಯಾಪಿನೆಸ್ಸಿಗೆ ಪ್ರಾಬ್ಲಮ್ ಇದೆ. ಗ್ರೂಪ್ 1 ಈ ರಿಲೇಷನ್ಶಿಪ್ ಓವರಾಲ್ ಗ್ರೋತ್ ಆಗಬೇಕು ಅಂದರೆ ಇದಕ್ಕೆ ಪೇಷನ್ಸ್ ಬೇಕೇ ಬೇಕು. ಆ್ಯಂಡ್ ನಿಮ್ಮ ರೋಲ್ನ ನೀವು ಎಫೆಕ್ಟಿವ್ ಆಗಿ ಪ್ಲೇ ಮಾಡಲೇಬೇಕು. ಅಲ್ಲಿ ನನ್ನ ಪಾರ್ಟ್ನರ್ ಎಲ್ಲದೂ ಕಂಟ್ರೋಲ್ ತಗೊತಾ ಇದ್ದಾರೆ ಅಂತ ನೀವು ಇದಕ್ಕೇನು ಒಂದು ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೋದೆಲ್ಲ ಕಡಿಮೆ ಆದರೆ ತುಂಬ ಪಾಸಿಬಿಲಿಟಿ ಕಡಿಮೆ ಇದೆ ಓವರ್ ಆಲ್ ಹ್ಯಾಪಿನೆಸ್ ಆಗಿರೋದಕ್ಕೆ. ಸೊ ಎಟ್ ಎನಿ ಮೂಮೆಂಟ್ ಫೈನಲ್ ಜಡ್ಜ್ಮೆಂಟ್, ಫೈನಲ್ ಕನ್ಕ್ಲೂಷನಿಗೆ ಬೇಗ ಬರಬೇಡಿ. ಓಕೆ, ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಏನಾದರೂ ಸಿಚುವೇಶನ್ ಆದರೆ ಕೂತ್ಕೊಂಡು ಪ್ರಾಪರಾಗಿ ಮಾತಾಡೋದು, ಅದಕ್ಕೊಂದು ಕ್ಲಿಯರಾಗಿ ಒಂದು ಕ್ಲಾರಿಟಿ ಕೊಡೋದು, ಅದಕ್ಕೊಂದು ಫೈನಲ್ ಕನ್ಕ್ಲೂಷನ್ ಮುಂಚೆ ನಿಮ್ಮ ಪಾರ್ಟ್ನರ್ ಜೊತೆ ಡೀಟೇಲ್ಸ್ ಆಗಿ ಕೂತ್ಕೊಂಡು ಮಾತಾಡೋದು ಎಲ್ಲ ತುಂಬ ಮಾಡಬೇಕು ಗ್ರೂಪ್ 1. ಸೊ ವೆರಿ ಅಮೇಝಿಂಗ್ ಮೆಸೇಜ್. ಆ್ಯಂಡ್ ಫೈನಲಿ ನಿಮ್ಮ ಪಾರ್ಟ್ನರ್ಶಿಪ್ ಅಂತ ಬಂದಾಗ ನಿಮಗೆ ಏಂಜಲ್ಸ್ ಕಡೆಯಿಂದ ಏನು ಮೆಸೇಜ್ ಇದೆ ಅಂತ ನೋಡೋಣ. ಗ್ರೂಪ್ 1 ಏಂಜಲ್ಸ್ ಕಡೆಯಿಂದ ಏನಿದೆ ಗ್ರೂಪ್ 1ಗೆ ಮೆಸೇಜ್. ಇಷ್ಟು ಮೆಸೇಜ್ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಗೈಸ್. ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಏನು ಅನಿಸ್ತು ಅಂತ. ಆ್ಯಂಡ್ ಕ್ಲೈಮ್ ಮಾಡ್ಕೋಬೇಕು ಅಂದರೆ ಆಬ್ವಿಯಸ್ಲಿ 111 ಅಂತ ಟೈಪ್ ಮಾಡಿ. ಸೊ ಏಂಜಲ್ಸ್ ಮೆಸೇಜ್ ಬಂದಿದೆ. ಇಫ್ ಯು ಬಿಲೀವ್, ಮೇ ಬಿ ನಿಮಗೆ ಪಾರ್ಟ್ನರ್ಶಿಪ್ ಮೇಲೆ ಅಷ್ಟು ಹೋಪ್ಸ್ ಎಲ್ಲ ಕಡಿಮೆ ಆಗಿದೆ ಅನಿಸುತ್ತೆ. ಇಲ್ಲಿ 8 ಆಫ್ ಸ್ವರ್ಡ್ಸ್ ಬಂದಿರೋದು ನೋಡಿದ್ರೆ ಎಲ್ಲೋ ಒಂದು ಕಡೆ ನಿಮ್ಮನ್ನ ಹೆಂಗಿದ್ದೀರಾ ಹಂಗೆ ಆ್ಯಕ್ಸೆಪ್ಟ್ ಮಾಡ್ಕೊಳ್ಳಲ್ವೇನೋ, ನೀವು ಹೆಂಗೆ ಓಪನ್ ಅಪ್ ಆಗ್ತೀರಾ ಆ ಥರ ಆ್ಯಕ್ಸೆಪ್ಟ್ ಮಾಡ್ಕೊಳ್ಳಲ್ವೇನೋ ನಿಮ್ಮ ಪರ್ಸನ್ ಅನ್ನೋ ಒಂದು ಮುಜುಗುರ ಇದೆ. ಬಟ್ ಟ್ರಸ್ಟ್ ಮೀ, ನೀವು ನಿಮ್ಮ ಮೇಲೆ ನೀವು ಭರವಸೆ ಇಟ್ಕೊಳ್ಳಿ. ಡೆಫಿನೆಟ್ಲಿ ಯು ವಿಲ್ ಫೈಂಡ್ ಅ ಪರ್ಸನ್. ನೀವು ಹೆಂಗಿದ್ದೀರಾ ಹಾಗೆ ಅವ್ರು ನಿಮ್ಮನ್ನ ಆಕ್ಸೆಪ್ಟ್ ಮಾಡ್ಕೊತಾರೆ, ಹಾಗೆ ಅವ್ರು ನಿಮಗೆ ಸಪೋರ್ಟ್ ಮಾಡ್ತಾರೆ. ಸೊ ಇದಾಗಿತ್ತು ಗ್ರೂಪ್ 1 ಅವರಿಗೆ ಮೆಸೇಜ್. ನನಗಂತೂ ತುಂಬ ಇಷ್ಟ ಆಯಿತು. ಏನನ್ನಿಸ್ತು ಅಂತ ಹೇಳಿ. ಆ್ಯಂಡ್ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ, ನೀವು ಡೈರೆಕ್ಟಾಗಿ ಹೋಗ್ಬೋದು ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹೆಲೋ, ಯಾರೆಲ್ಲ ಗ್ರೂಪ್ 2 ಚೂಸ್ ಮಾಡಿದ್ದೀರಾ ಅಥವಾ ಸೆಕೆಂಡ್ ಇಮೇಜ್ ಚೂಸ್ ಮಾಡಿದ್ದೀರಾ, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ನೋಡೋಣ ನಿಮಗೆ ಏನೆಲ್ಲ ಮೆಸೇಜಸ್ ಇದೆ ನಿಮ್ಮ
ಫ್ಯೂಚರ್ ಮ್ಯಾರೇಜ್ ಬಗ್ಗೆ ಅಂತ. ಆ್ಯಂಡ್ ಎಸ್, ಫಸ್ಟ್ ನಾನು ಕಾರ್ಡ್ ಪುಲ್ ಮಾಡ್ಕೊಬಿಡ್ತೀನಿ. ಈ ಮೆಸೇಜ್ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ ಗಾಯ್ಸ್, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನೆಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ, ನೀವು ಡೈರೆಕ್ಟಾಗಿ ಹೋಗ್ಬೋದು. ಆ್ಯಂಡ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು ಅನ್ನೋ ಸೇಮ್ ನಂಬರ್ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಸೊ ನೋಡೋಣ ನಿಮಗೇನೆಲ್ಲ ಮೆಸೇಜ್ ಇದೆ ಅಂತ. ಫಸ್ಟ್ ಯು ಗೈಸ್ ಗಾಟ್ 5 ಆಫ್ ವಾಂಡ್ಸ್ ಬಂದಿದೆ, ಒಂದು ಬೇಸಿಕ್ ಫೌಂಡೇಶನ್ ಈ ಒಂದು ರಿಲೇಷನ್ಶಿಪ್ ಏನರ ಮೇಲೆ ನಿಂತಿದೆ ಅನ್ನೋದಕ್ಕೆ. ನೆಕ್ಸ್ಟ್ ಎಮೋಷನಲ್ ಕನೆಕ್ಷನ್ ನೋಡೋಣ. ಯು ಗೈಸ್ ಹ್ಯಾವ್ 9 ಆಫ್ ಪೆಂಟಕಲ್ಸ್, ಎಮೋಷನಲ್ ಕನೆಕ್ಷನ್. And then challenges in marriage, Wheel of Fortune, communication and understanding again ಬರುತ್ತೆ ನೋಡೋಣ. You guys have 10 of swords for communication and understanding. ಓಕೆ, ಇದ್ರ ಮೇಲೆ ಇಡೋಣ ನಾವು, ಸೊ ದಟ್ ಎಲ್ಲದು ಫ್ರೇಮಲ್ಲಿ ಬರುತ್ತೆ. ಆ್ಯಂಡ್ ದೆನ್ ಲಾಂಗ್ ಟರ್ಮ್ ಸ್ಟೆಬಿಲಿಟಿ ನೋಡೋಣ ಹೆಂಗಿದೆ ನಿಮ್ಮದು ಅಂತ. ದ ಸನ್, ವಾವ್, ವಾಟ್ ಅ ಬ್ಯೂಟಿಫುಲ್ ಕಾರ್ಡ್ to get. And then overall happiness ನೋಡೋಣ. ನಿಮಗೆ ಬಂದೆ 2 ಆಫ್ ವಾಂಡ್ಸ್ ಫಾರ್ ಓವರಾಲ್ ಹ್ಯಾಪಿನೆಸ್. ಸೊ ಡೆಫಿನೆಟ್ಲಿ ಇಫ್ ಯು ಆಸ್ಕ್ ಮೀ ಡೈರೆಕ್ಟ್ ಕ್ವೆಶನ್, ಇದು ಲವ್ ಮ್ಯಾರೇಜ್ ಆಗುತ್ತಾ ಅರೇಂಜ್ಡ್ ಮ್ಯಾರೇಜ್ ಆಗುತ್ತಾ ಅಂತ, ಬೈ ಲುಕಿಂಗ್ ಎಟ್ ದ ಕಾರ್ಡ್ಸ್, ಅಂದರೆ ಕಾರ್ಡ್ ಬಂದಿರೋ ಥರ ನೋಡಿದ್ರೆ ಇಟ್ ವಿಲ್ ಬಿ ಅ ಲವ್ ಮ್ಯಾರೇಜ್. ಓಕೆ, ಫಾರ್ ಗ್ರೂಪ್ 2 ಫಸ್ಟ್ ಥಿಂಗ್ ನಮಗೆ ಇಲ್ಲಿ 2 ವಾಂಡ್ಸ್ ಬಂದಿದೆ, 1 ಪೆಂಟಕಲ್ಸ್, 2 ಮೇಜರ್ ಆರ್ಕಾನ, ಬೆಸ್ಟ್ ಥಿಂಗ್, ಆ್ಯಂಡ್ 10 ಆಫ್ ಸ್ವರ್ಡ್ಸ್. ಸೊ ಡೆಫಿನೆಟ್ಲಿ ಈ ಒಂದು ರಿಲೇಷನ್ಶಿಪ್ ಅಥವಾ ಈ ಒಂದು ಕನೆಕ್ಷನ್ ಬಂದ್ಬಿಟ್ಟು ಇಟ್ಸ್ ದ ಮಿಕ್ಸ್ಚರ್ ಅಂತಲೇ ಹೇಳ್ಬೋದು, ಮಿಕ್ಸ್ಚರ್ ಆಫ್ ಎವ್ರಿಥಿಂಗ್. ಬಿಕಾಸ್ ಫಸ್ಟಿಗೆ ಫೌಂಡೇಶನ್ ಆಫ್ ಮ್ಯಾರೇಜ್ಗೆ 5 ಆಫ್ ವಾಂಡ್ಸ್ ಬಂದಿದೆ. ಮೇ ಬಿ ನಿಮ್ಮದು ಸ್ಟಾರ್ಟಿಂಗ್ ನೀವು ಕನೆಕ್ಟ್ ಆದಾಗ ನಿಮ್ಮಿಬ್ಬರ ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ. ಮೇ ಬಿ ಲೈಕ್ ಮೋರ್ ಲೈಕ್ ಅ ಹೇಟ್ರೆಡ್ ಕೈಂಡ್ ಆಫ್ ಸಿಚುವೇಶನ್ ಇರುತ್ತೆ. ಮೇ ಬಿ ಫಸ್ಟಿಗೆ ಫಸ್ಟ್ ನೀವು ಇವ್ರನ್ನ ಆ್ಯಕ್ಚುಲಿ ಇಷ್ಟಪಡ್ತಾ ಇರಲ್ಲ, ಆ್ಯಕ್ಚುಲಿ ಇವ್ರ ಪರ್ಸ್ನಾಲಿಟಿ ನಿಮಗೆ ಇಷ್ಟ ಆಗ್ತಾ ಇರಲ್ಲ, ಬಟ್ ಸ್ಟಿಲ್ ಹಾಗೆ ಕ್ಯಾಶುವಲ್ ಆಗಿ ಇರ್ತೀರ. ಬಿಕಾಸ್ ನಿಮ್ಮ ಲೈಫ್ ಸ್ಟೈಲ್, ನಿಮ್ಮ ಥಾಟ್ ಪ್ರೊಸೆಸ್, ಇವರ ಲೈಫ್ ಸ್ಟೈಲ್, ಇವರ ಥಾಟ್ ಪ್ರೊಸೆಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಅಂತಲೇ ನೋಡ್ತಾ ಇದ್ದೀನಿ, ಒನ್ ಮೇನ್ ಥಿಂಗ್. ಆ್ಯಂಡ್ ನೀವು ಲೈಫ್ನ ಅರ್ಥ ಮಾಡ್ಕೊಂಡಿರೋ ರೀತಿಯೇ ಬೇರೆ, ಅವರು ಲೈಫ್ನ ತಗೊಂಡಿರೋದು, ಅರ್ಥ ಮಾಡ್ಕೊಂಡಿರೋದು ರೀತಿಯೇ ಬೇರೆ ಅನ್ನೋದನ್ನ ಮೇಯ್ನಾಗಿ ನೋಡ್ತಾ ಇದ್ದೀನಿ. ಸೊ ಹಾಗೆ ನಿಮ್ಮಿಬ್ಬರ ಮಧ್ಯೆ ತುಂಬ ಡಿಫ್ರೆನ್ಸಸ್ ಇದೆ. ಮೇ ಬಿ ಆ್ಯಸ್ ಅ ಗ್ರೂಪ್ ನೀವು ಮೀಟ್ ಆಗ್ತೀರಾ ಎಟ್ ಫಸ್ಟ್, ಅಂದರೆ ಒಂದು ಫ್ರೆಂಡ್ಸ್ ಗ್ರೂಪಲ್ಲಿ ಮೀಟ್ ಆಗೋದು, ನೀವು ಜನ್ರಲ್ ಆಗಿ ನೀವು ಕನೆಕ್ಟ್ ಆಗ್ತೀರಾ. ಅಲ್ಲಿ ಯಾವುದೇ ರೀತಿಯಾದ ಒಂದು 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 ಲಾಂಗ್ ಟರ್ಮ್ ಪೊಟೆನ್ಷಿಯಲ್ ಕನೆಕ್ಷನ್ ಇದೆ ನಿಮ್ಮಿಬ್ಬರ ಮಧ್ಯೆ ಅನ್ನೋದು ನಿಮಗೆ ಐಡಿಯಾನೇ ಇರಲ್ಲ. ಅಂಥ ಒಂದು ಸಿಚುವೇಷನಲ್ಲಿ ನೀವು ಇವ್ರನ್ನ ಮೀಟ್ ಆಗಿರ್ತೀರ. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಎಮೋಷ್ನಲ್ ಕನೆಕ್ಷನ್, 9 ಆಫ್ ಪೆಂಟಕಲ್ಸ್ ಬಂದಿರೋದ್ರಿಂದ ಈ ಒಂದು ಪರ್ಸನ್ ಲೈಫ್ನ ತುಂಬ ಪ್ರಾಕ್ಟಿಕಲ್ಲಾಗಿ ತಗೊತಾರೆ, ಅಥವಾ ನೀವೇ ಆಗಿರ್ಬೋದು, ಇದು ತುಂಬ ಪ್ರಾಕ್ಟಿಕಲ್ಲಾಗಿ ತಗೊತೀರ, ಜಾಸ್ತಿ ಎಮೋಷ್ನಲಿ ತಗೊಳ್ಳಲ್ಲ. ಆ್ಯಂಡ್ ಏನು ಸಿಚುವೇಶನ್ ಇದೆ ಅದನ್ನು ಪ್ರಾಕ್ಟಿಕಲಾಗಿ ಪ್ರೊಸೆಸ್ ಮಾಡ್ತೀರಾ ನೀವು. ಸೊ ಎಮೋಷ್ನಲ್ ಕನೆಕ್ಷನ್ ಅಂತ ಬಂದಾಗ ಮೇ ಬಿ ತುಂಬ ಟೈಮ್ ತಗೊಳುತ್ತೆ ನಿಮ್ಮಿಬ್ಬರಿಗೂ ಕನೆಕ್ಟ್ ಆಗೋದಕ್ಕೆ. ಬಿಕಾಸ್ ಎಲ್ಲೋ ಒಂದು ಕಡೆ ನೀವು ಒನ್ ಥಿಂಗ್ ಇಸ್ ಫಾರ್ ಶೋರ್, ತುಂಬ ನೀವು ಇಬ್ಬರೂ ಪಾರ್ಟ್ನರ್ಶಿಪ್ಗೆ ಅಂತ ತುಂಬ ಎನರ್ಜಿ ಹಾಕಲ್ವೇನೋ ಸ್ಟಾರ್ಟಿಂಗ್ಗೆ, ಪಾರ್ಟ್ನರ್ಶಿಪ್ಗೆ ಅಂತ ಒಂದು ತುಂಬ ಎಫರ್ಟ್ ಸ್ಟಾರ್ಟಿಂಗ್ಗೆ ಹಾಕಲ್ಲ, ಅಥವಾ ಚಾನ್ಸ್ ಸಿಗಲ್ಲ ನಿಮಗೆ ಹಾಕೋದಕ್ಕೆ. ಬಿಕಾಸ್ ಎಲ್ಲೋ ಒಂದು ಕಡೆ ನೀವು
ನಿಮ್ಮ ಮೇಲೆ ಜಾಸ್ತಿ ಯೋಚನೆ ಮಾಡ್ಕೊತೀರ. ಫಸ್ಟ್ ಸೆಲ್ಫ್ ಲವ್ ಅನ್ನೋದು ಜಾಸ್ತಿ ಇರುತ್ತೆ ಇಲ್ಲಿ. ಸೊ ಎಲ್ಲೋ ಒಂದು ಕಡೆ ಅವರ ಈ ಒಂದು ಸೆಲ್ಫ್ ಲವ್ನ ನೋಡಿಬಿಟ್ಟು ನಿಮಗೆ ಮೋಟಿವೇಟ್ ಆಗೋ ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ. ಅವರು ಎಲ್ಲ ಸಿಚುವೇಶನಲ್ಲಿ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ತಾರಲ್ವ, ಅದನ್ನು ನೋಡಿಬಿಟ್ಟು ನಿಮಗೆ ಜಾಸ್ತಿ ಮೋಟಿವೇಟ್ ಆಗೋ ಪಾಸಿಬಿಲಿಟಿ ಇದೆ. ಎಲ್ಲೋ ಒಂದು ಕಡೆ ಇವ್ರ ಜೊತೆ ನೀವು ಇನ್ವಾಲ್ವ್ ಆಗ್ತಾ ಆಗ್ತಾ ನಿಜವಾಗ್ಲೂ ಪಾರ್ಟ್ನರ್ಶಿಪ್ ಮೇಲೆ ಡಿಪೆಂಡೆಂಟ್ ಆಗಿರಬೇಕು ಅನ್ನೋ ಒಂದು ಥಾಟ್ನ ರಿಮೂವ್ ಮಾಡ್ತೀರ. ಎಲ್ಲೋ ಒಂದು ಕಡೆ ನೀವು ಇಂಡಿಪೆಂಡೆಂಟ್ ಆಗು ಸ್ಟ್ರಾಂಗ್ ಆಗಿರಬಹುದು, ನಾನು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಎಮೋಷ್ನಲಿ ಅನ್ನೋದೊಂದು ಕಲಿತೀರ. ಆ್ಯಂಡ್ ಒನ್ ಥಿಂಗ್ ಇಸ್ ಫಾರ್ ಶೋರ್, ಇವ್ರನ್ನ ನೋಡಿಬಿಟ್ಟು ನಿಮ್ಮ ಲೈಫ್ ಸ್ಟೈಲ್, ನಿಮ್ಮ ರೋಟೀನ್, ನಿಮ್ಮ ಲೈಫ್ನ ಎಷ್ಟು ಆರ್ಗನೈಸ್ಡ್ ಆಗಿ ಇಡಬಹುದು, ಎಷ್ಟು ಪ್ಲ್ಯಾನ್ ಮಾಡಿ ಎಷ್ಟು ಪ್ರಾಪರಾಗಿ ಲೈಫ್ ಲೀಡ್ ಮಾಡ್ಬೋದು ಒಬ್ಬರೇ ಅನ್ನೋದನ್ನ ನೀವು ಕಲ್ತು ಬಿಡ್ತೀರ. ಸೊ ಒನ್ ಥಿಂಗ್ ಈಸ್ ಫಾರ್ ಶೋರ್, ನಿಮಗೆ ಅವರ ಇಂಡಿವಿಜುವಲ್ ಪರ್ಸ್ನಾಲಿಟಿ ಇರುತ್ತಲ್ವ, ಅದು ನಿಮಗೆ ತುಂಬ ಇಷ್ಟ ಆಗುತ್ತೆ. ಅವರ ಒಂದು ಇಂಡಿಪೆಂಡೆಂಟ್ ನೇಚರ್, ಇಂಡಿಪೆಂಡೆಂಟ್ ಬಿಹೇವಿಯರ್, ಇದೆಲ್ಲ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಚಾಲೆಂಜಸ್ ಇನ್ ಮ್ಯಾರೇಜ್ಗೆ ವೀಲ್ ಆಫ್ ಫಾರ್ಚೂನ್ ಬಂದಿದೆ. ವೀಲ್ ಆಫ್ ಫಾರ್ಚೂನ್ ಒಂದು ಟೋಟಲಿ ಒಂದು ಅನ್ಪ್ರಿಡಿಕ್ಟಬಲ್ ಕಾರ್ಡ್ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಒಂದು ರಿಲೇಷನ್ಶಿಪ್ ಸ್ಮೂತಾಗಿ ಹೋಗಲ್ಲ, ಅಪ್ಸ್ ಆ್ಯಂಡ್ ಡೌನ್ಸ್. ವೀಲ್ ಹೆಂಗೆ ಟರ್ನ್ ಆಗ್ತಾನೆ ಇರುತ್ತೆ. ಒಂದು ಸತಿ ಇದು ಮೇಲ್ಗಡೆ ಇರುತ್ತೆ, ಒಂದು ಸತಿ ಇದು ಮೇಲ್ಗಡೆ ಇರುತ್ತೆ, ಒಂದು ಸತಿ ಇದು ಮೇಲ್ಗಡೆ ಇರುತ್ತೆ. ಸೊ ಲೆಟ್ ಮೀ ಶೋ ಯು ಗೈಸ್. ಸೊ ಈ ವೀಲ್ ಹೆಂಗೆ ಟರ್ನ್ ಆದಾಗೆ ಫಸ್ಟ್ ಟೈಮು ಈ ಒಂದು ಕ್ರಿಯೇಚರ್ ಮೇಲಿದೆ, ನೆಕ್ಸ್ಟ್ ಟೈಮ್ ಈ ಕ್ರಿಯೇಚರ್ ಮೇಲ್ ಬರುತ್ತೆ, ನೆಕ್ಸ್ಟ್ ಟೈಮ್ ಈ ಕ್ರಿಯೇಚರ್ ಮೇಲ್ ಬರುತ್ತೆ. ಸೊ ಕಾನ್ಸ್ಟೆಂಟಾಗಿರಲ್ಲ ಈ ಒಂದು ಬಾಂಡಿಂಗ್. ಸೊ ಡೆಫಿನೆಟ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಬಿಕಾಸ್ ನಾನು ಮುಂಚೆನೇ ಹೇಳ್ದಂಗೆ ಈ ಒಂದು ರಿಲೇಷನ್ಶಿಪ್ ಫೌಂಡೇಶನ್ ಅಂತ ಬಂದಾಗ ಅಷ್ಟು ಸ್ಟ್ರಾಂಗ್ ಫೌಂಡೇಶನ್ ಅಂತ ಇರಲ್ಲ. ಬಿಕಾಸ್ ನಿಮ್ಮಿಬ್ಬರ ಮಧ್ಯೆ ಈಗೋ ಆ್ಯಟಿಟ್ಯೂಡ್, ನಂದೇ ಅನ್ನೋದು ಒಂದು ಭಾವನೆ ಜಾಸ್ತಿ ಇರುತ್ತೆ. ಎಲ್ಲೋ ಒಂದು ಕಡೆ ನೀವು ಫಸ್ಟ್ ನಿಮಗೆ ಪ್ರಿಯಾರಿಟಿ ಕೊಡ್ತೀರಾ ಆ್ಯಂಡ್ ದೆನ್ ನಿಮ್ಮ ಪಾರ್ಟ್ನರ್ಶಿಪ್ಪಿಗೆ ಪ್ರಿಯಾರಿಟಿ ಕೊಡ್ತೀರಾ. ಅದೊಂದು ರೀಸನ್ಗೆ ಅಪ್ಸ್ ಆ್ಯಂಡ್ ಡೌನ್ಸ್ ಡೆಫಿನೆಟ್ಲಿ ಇರುತ್ತೆ. ಬಟ್ ವೀಲ್ ಆಫ್ ಫಾರ್ಚೂನ್ ಇಲ್ಲಿ ಬಂದಿರೋದ್ರಿಂದ ಇಟ್ಸ್ ಎ ಡಬಲ್ ಕನ್ಫರ್ಮೇಷನ್, ಇಟ್ಸ್ ಎ ಡೆಸ್ಟಿನಿ. ನೀವಿಬ್ಬರು ಮೀಟ್ ಆಗಿರೋದು ಒಂದು ಡೆಸ್ಟಿನಿ, ಆ್ಯಂಡ್ ಇದು ನೀವು ಚೂಸ್ ಮಾಡಿರೋದಲ್ಲ, ನಿಮ್ಮ ಡೆಸ್ಟಿನಿ ಚೂಸ್ ಮಾಡಿರೋದು ಈ ಪರ್ಸನ್. ಏನೇ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ರೂ ಇವರಿಂದ ನೀವು ಕಲಿಬೇಕಾಗಿರೋದು ಜಾಸ್ತಿನೇ ಇರುತ್ತೆ, ನಿಮ್ಮಿಂದ ಅವ್ರು ಕಲಿಬೇಕಾಗಿರೋದು ಜಾಸ್ತಿನೇ ಇರುತ್ತೆ. ಸೊ ನೀವು ಟೋಟಲ್ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ. ಆ ಒಂದು ಆಪೋಸಿಟ್ ಪರ್ಸ್ನಾಲಿಟಿ ಇದ್ರೂ ಅದನ್ನ ಮ್ಯಾಚ್ ಮಾಡಿಕೊಂಡು ಹೋಗೋಷ್ಟು ಸ್ಟ್ರಾಂಗ್ ಇರ್ತೀರಾ ಅಂತಲೇ ಹೇಳ್ಬೋದು. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಕಮ್ಯುನಿಕೇಷನ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಬಂದಾಗ 10 ಆಫ್ ಸ್ವಾರ್ಡ್ಸ್ ಬಂದಿದೆ. ಮೇ ಬಿ ನೀವಿಬ್ಬರು ಒಬ್ರನ್ನೊಬ್ರು ನಂಬೋದಕ್ಕೆ, ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬಾ ಟೈಮ್ ತೊಗೊತೀರ. ಮುಂಚೆನೇ ಹೇಳ್ದಂಗೆ ಮೇ ಬಿ ಇದು ನಿಮ್ಮ ಒಂದು ಪಾಸ್ಟ್ ಎಕ್ಸ್ಪೀರಿಯನ್ಸ್ ಆಗಿರಬಹುದು. ಎಲ್ಲೋ ಒಂದು ಕಡೆ ನಿಮ್ಮ ಪಾಸ್ಟಲ್ಲಿ ಮೇ ಬಿ ಏನೋ ಒಂದು ಬ್ರೇಕಪ್ ಸಿಚುವೇಷನಲ್ಲಿ ಹೋಗಿರ್ತೀರ, ಯಾರೋ ನಿಮಗೆ ಡೀಪಾಗಿ ಹರ್ಟ್ ಮಾಡಿರ್ತಾರೆ. ಆ ಒಂದು ರೀಸನಿಗೆ ಎಲ್ಲೋ ಒಂದು ಕಡೆ ನೀವು ಒಂಥರ ಪ್ರೊಟೆಕ್ಷನ್ ಶೀಲ್ಡ್ ಥರ ನಿಮ್ಮ ಸುತ್ತ ಒಂದು ಪ್ರೊಟೆಕ್ಷನ್ ಶೀಲ್ಡ್ನ ಹಾಕೋಬಿಡ್ತೀರ. ಈಸಿಯಾಗಿ ಒಬ್ರ ಜೊತೆ ಓಪನ್ ಅಪ್ ಆಗಲ್ಲ. ಮೇ ಬಿ ಗ್ರೂಪ್ 2, ಮೇ ಬಿ ನಿಮ್ಮ ಲೈಫಲ್ಲಿ ಒಂದು ಡಿಫಿಕಲ್ಟ್ ರಿಲೇಷನ್ಶಿಪ್ಪಲ್ಲಿ ನೀವು ಇದ್ರಿ ಅನಿಸುತ್ತೆ ಮುಂಚೆ, ಒಂದು ಡಿಫಿಕಲ್ಟ್ ಫೇಸಲ್ಲಿ ನೀವು ಇದ್ರಿ ಅನಿಸುತ್ತೆ ಮುಂಚೆ. ಅದೊಂದು ಕಾರಣಕ್ಕೆ ನಿಮಗೆ ಅಷ್ಟು ಈಸಿಯಾಗಿ ಇವ್ರ ಜೊತೆ ಓಪನ್ ಅಪ್ ಆಗೋಕ್ಕಾಗಲ್ಲ. ಓಕೆ, ಅದೊಂದು ರೀಸನ್ಗೆ ಎಲ್ಲೋ ಒಂದು ಕಡೆ ಅವ್ರು ಎ ಅಂದರೆ ನೀವು ಬಿ ಅಂತೀರ, ಅವ್ರು ಬ್ಲ್ಯಾಕ್ ಅಂದರೆ ನೀವು ವೈಟ್ ಅಂತೀರ. ಈ ಥರ ಒಂದು ಭಾವನೆಯಲ್ಲಿ ಇರ್ತೀರ. ಆ್ಯಂಡ್ ಅವ್ರ ಜೊತೆ ಫಸ್ಟೇ ನೀವು ಓಪನ್ ಅಪ್ ಆಗಲ್ಲ, ಜಸ್ಟ್ ಬಿಕಾಸ್ ನಿಮಗೆ ಯಾರೋ ಒಬ್ಬರು ನಿಮ್ಮ ಲೈಫಲ್ಲಿ ಹರ್ಟ್ ಮಾಡಿ ಹೋಗಿದ್ದಾರೆ. ಅವ್ರ ಜೊತೆ ಕಂಪ್ಲೀಟ್ಲಿ ಓಪನ್ ಅಪ್ ಆಗಿದ್ರಿ, ಬಟ್ ಸ್ಟಿಲ್ ಅವ್ರು ನಿಮ್ಮ ಫೀಲಿಂಗ್ಸ್ಗೆ ಹರ್ಟ್ ಮಾಡಿದ್ದಾರೆ, ನಿಮ್ಮ ಭಾವನೆಗಳಿಗೆ ಹರ್ಟ್ ಮಾಡಿದ್ದಾರೆ. ಮೇ ಬಿ ಅದೊಂದು ರೀಸನಿಗೆ ಯಾವಾಗಲೂ ನಿಮ್ಮ ಸುತ್ತ ಒಂದು ಪ್ರೊಟೆಕ್ಷನ್ ಶೀಲ್ಡನ್ನ ಹಾಕ್ಕೊಂಡಿರ್ತೀರ. ಆ್ಯಂಡ್ ಅಷ್ಟು ಚೆನ್ನಾಗಿ ಮಾತಾಡ್ಸೋದು, ಇಂಪ್ರೆಸ್ ಮಾಡಿಸೋದು ಅದಕ್ಕೆಲ್ಲ ಹೋಗಲ್ಲ. ನೀವು ಜಸ್ಟ್ ಕ್ಯಾಶುವಲಾಗಿ ಇಟ್ಟಿರ್ತೀರ. ನಿಮ್ಮಿಬ್ಬರ ಮಧ್ಯೆ ಒಂದು ಕಮ್ಯುನಿಕೇಷನ್ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಸ್ಟಾರ್ಟ್ ಆಗೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ ಅಂತಲೇ ಹೇಳ್ಬೋದು. ಬಟ್ ದ ಬೆಸ್ಟ್ ಪಾರ್ಟ್ ಈಸ್ ಲಾಂಗ್ ಟರ್ಮ್ ಸ್ಟೆಬಿಲಿಟಿ ಗೈಸ್. ಎಷ್ಟೇ ಸ್ಲೋ ಆಗಿ ಹೋದರೂ, ಎಷ್ಟೇ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ರೂ
ಈ ರಿಲೇಷನ್ಶಿಪ್ ಒಂದು ಲೈವ್ಲಿ ಆಗಿರುತ್ತೆ, ಯಾವತ್ತೂ ನಿಮಗೆ ಬೋರಿಂಗ್ ಅಂತ ಅನಿಸಲ್ಲ ಒನ್ ಥಿಂಗ್. ಆ್ಯಂಡ್ ಏನು ಮಾತಾಡಿದ್ರೂ ಅದು ಸತ್ಯನೇ ಇರುತ್ತೆ. ನೀವು ಯಾರೂ ಇಲ್ಲಿ ಮುಂದೆ ಒಂದು ಹಿಂದೆ ಒಂದು ಮಾಡಲ್ಲ ಈ ರಿಲೇಷನ್ಶಿಪ್ಪಲ್ಲಿ. ನಿಮಗೆ ಇಷ್ಟ ಇಲ್ವಾ, ಇಷ್ಟ ಇಲ್ಲ ಅಂತೀರ, ಅವರು ಇಷ್ಟ ಇಲ್ವಾ, ಇಷ್ಟ ಇಲ್ಲ ಅಂತೀರ, ಹೊರಗೆ ಹೋಗೋದು ಬೇಡ ಬೇಡ ಅಂತಲೇ ಹೇಳ್ತೀರ. ಅದು ಬಿಟ್ಟು ಸುದ್ದಿ ಸುತ್ತಕೊಂಡು ಎಲ್ಲ ಮಾತಾಡೋದೆಲ್ಲ ಕಡಿಮೆ. ಓಕೆನಾ. ಒಂದು ಲಾಂಗ್ ಟರ್ಮ್ ಸ್ಟೆಬಿಲಿಟಿ ಅಂತ ಬಂದಾಗ ಒಂದು ಟೋಟಲ್ ಕ್ಲಾರಿಟಿ ಇರುತ್ತೆ. ಈ ರಿಲೇಷನ್ಶಿಪ್ಪಿಂದ ಟೋಟಲ್ ಪಾಸಿಟಿವಿಟಿ ಆಗಿ ನಿಮ್ಮ ಲೈಫಲ್ಲಿ ಟರ್ನ್ ಆಗುತ್ತೆ. ನಿಮ್ಮ ಲೈಫಲ್ಲಿ ಈ ಒಂದು ನೆಗೆಟಿವ್ ಟರ್ನ್ ಆಗಿ ಪಾಸಿಟಿವ್ ಬರೋ ಪಾಸಿಬಿಲಿಟಿ ಜಾಸ್ತಿನೇ ಇದೆ. ಸೊ ಒಂದು ಲಾಂಗ್ ಟರ್ಮ್ ಸ್ಟೆಬಿಲಿಟಿ ಅಂತ ಬಂದಾಗ ನೀವು ಓವರ್ ಆಲ್ ಲೈಫ್ ಫುಲ್ ಆಫ್ ಎಕ್ಸೈಟ್ಮೆಂಟ್, ಲೈಫ್ ಫುಲ್ ಆಫ್ ಲೈವ್ಲಿನೆಸ್, ಒಂದು ಚೈಲ್ಡ್ ಎಲ್ಲದನ್ನು ಹೇಗೆ ಹೊಸ ರೀತಿ ಫ್ರೆಶ್ಶಾಗಿ ಎಕ್ಸ್ಪೀರಿಯೆನ್ಸ್ ಮಾಡುತ್ತೆ, ಹಾಗೆ ನಿಮಗೆ ಈ ರಿಲೇಷನ್ಶಿಪ್ಪಲ್ಲಿ ಎಲ್ಲದೂ ಒಂಥರ ಎವ್ರಿಥಿಂಗ್ ಈಸ್ ನ್ಯೂ ಅನ್ನೋ ಒಂದು ಭಾವನೆಯಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ. ಅಮೇಝಿಂಗ್ ಅಂತಲೇ ಹೇಳ್ಬೋದು. ಸೊ ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಓವರ್ ಆಲ್ ಹ್ಯಾಪಿನೆಸ್, ದೆರ್ ಈಸ್ 2 ಆಫ್ ವಾಂಡ್ಸ್. ಎಲ್ಲೋ ಒಂದು ಕಡೆ ಆ್ಯಸ್ ಐ ಟೋಲ್ಡ್, ತುಂಬ ಟೈಮ್ ತೊಗೊಳುತ್ತೆ ನೀವಿಬ್ಬರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ. ಇವೊಂದು ಮದುವೆ ಆಗಿದ್ರೂ ಇಬ್ಬರು ಒಬ್ಬರು ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬ ಟೈಮ್. ಬಿಕಾಸ್ ಇಲ್ಲೇನು ನೋಡ್ತಾ ಅಂದರೆ ಒನ್ ಥಿಂಗ್ ಈಸ್ ಫಾರ್ ಶ್ಯೂರ್, ಮದುವೆ ಆದಮೇಲೂ ಎಲ್ಲೋ ಒಂದು ಕಡೆ ನೀವು ನಿಮ್ಮ ಓನ್ ಗ್ರೋತ್ ಬಗ್ಗೆ ಯೋಚನೆ ಮಾಡ್ತೀರಾ, ಅವರ ಓನ್ ಗ್ರೋತ್. ಆ್ಯಂಡ್ ಎಲ್ಲೋ ಒಂದು ಕಡೆ ಒಂದು ಸ್ಟ್ಯಾಗ್ನೇಷನ್ ಫೇಸ್ ಇರುತ್ತೆ, ಅಥವಾ ಎಲ್ಲೋ ಒಂದು ಕಡೆ ನಿಜವಾಗ್ಲೂ ನಾನು ಇವ್ರನ್ನ ಈ ಕ್ವೆಶನ್ ಕೇಳಬೇಕಾ, ಅಥವಾ ನೀವು ಓಪನ್ ಅಪ್ ಆಗೋದಕ್ಕೆ ತುಂಬ ಟೈಮ್ ತೊಗೊತೀರ. ಗ್ರೂಪ್ 2 ಓವರಾಲ್ ಹ್ಯಾಪಿಯಾಗಿರಬೇಕು ಅಂದರೆ ಎಲ್ಲೋ ಒಂದು ಕಡೆ ನೀವು ನಿಮ್ಮಲ್ಲಿರೋ ಭಯನ ಬಿಟ್ಟು ಬರಬೇಕು. ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅನ್ನೋ ಒಂದು ಕನ್ಕ್ಲೂಷನಲ್ಲಿ ಇರಬೇಡಿ. ಎಫರ್ಟ್ ಹಾಕಬೇಕು, ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಬೇಕು. ನಿಮಗಾಗಿರೋ ಹರ್ಟ್ ಮತ್ತೆ ಇಲ್ಲಿ ರಿಪೀಟ್ ಆಗಲ್ಲ, ಮತ್ತು ಅದೇ ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ ಅನ್ನೋ ಒಂದು ಭಯದಲ್ಲಿ ಇರೋ ಪಾಸಿಬಿಲಿಟಿ ಇದೆ. ಗ್ರೂಪ್ 2 ಅದನ್ನ ಬಿಟ್ಬಿಡಿ. ನೆಕ್ಸ್ಟ್ ಬರೋ ರಿಲೇಷನ್ಶಿಪ್ ನಿಜವಾಗ್ಲೂ ಒಂದು ನ್ಯೂ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ, ಯಾವುದೇ ರೀತಿಯಾಗಿ ಪಾಸ್ಟಿಗೆ ರಿಲೇಟ್ ಆಗಿರಲ್ಲ. ಆ್ಯಂಡ್ ನೀವಿಬ್ಬರು ಕಂಪ್ಲೀಟಾಗಿ ನೀವು ಓಪನ್ ಅಪ್ ಆಗಬೇಕು ನಿಮ್ಮ ಪಾರ್ಟ್ನರ್ ಜೊತೆ. ಫ್ಯೂಚರಲ್ಲಿ ನಿಮ್ಮನ್ನ ನೀವು ಫುಲ್ ಕ್ಲೋಸ್ಡಾಗಿ ಒಂದು ಶೀಲ್ಡ್ ಒಳಗೆ ಕೂರಿಸ್ಕೊಂಡು ಬಿಡ್ತೀರ. ಅದೆಲ್ಲೋ ಒಂದು ಕಡೆ ಪ್ರಾಬ್ಲಮ್ ಆಗಬಹುದೇನೋ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಇವಾಗ ಏಂಜಲ್ಸ್ ಮೆಸೇಜ್ ನೋಡೋಣ. ಇಲ್ಲಿವರೆಗೂ ನಿಮಗೆ ಮೆಸೇಜ್ ಇಷ್ಟ ಆದರೆ ಗ್ರೂಪ್ 2 ಲೈಕ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಏನನ್ನಿಸ್ತು ಅಂತ ಹೇಳಿ. ಸೊ ಫೈನಲಿ ನಿಮಗೆ ಏಂಜಲ್ಸ್ ಮೆಸೇಜ್ ಏನಿದೆ ಅಂತ ನೋಡೋಣ. ಗ್ರೂಪ್ 2, for group 2 angels message opportunity. ಮಿಸ್ ಮಾಡ್ಕೋಬೇಡಿ, ನೆಕ್ಸ್ಟ್ ಬರೋ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಆಗಲ್ಲ ನನ್ನ ಕೈಲಿ ಮತ್ತೊಂದು ರಿಲೇಷನ್ಶಿಪ್ ಆಗಲ್ಲ, ನನಗೆ ರೈಟ್ ಪರ್ಸನ್ ಸಿಗಲ್ಲ, ಮತ್ತು ನನಗೆ ಹರ್ಟ್ ಮಾಡೋರೇ ಸಿಗೋದು ಅನ್ನೋದನ್ನೆಲ್ಲ ತಲೆಯಿಂದ ತೆಗೆದುಬಿಡಿ. ಯಾವಾಗ ಆಪರ್ಚುನಿಟಿ ಸಿಗುತ್ತೆ ಅವಾಗ ಓಪನ್ ಅಪ್ ಆಗಿ ಮುಂದೆ ಮೀಟ್ ಆಗೋ ಪರ್ಸನ್ ಜೊತೆ ಕಂಪ್ಲೀಟ್ಲಿ ಒಂದು ಮನಸ್ಸೊಳಗೆ ಇಟ್ಕೊಂಡಿರೋ ನೋವನ್ನು ಹೊರಗೆ ಹಾಕಿ. ನಿಮಗೆ ಡೆಫಿನೆಟ್ಲಿ ನಿಮಗೆ ಆಪರ್ಚುನಿಟೀಸ್ ಇವಾಗಲೇ ಇದೆ ಅಂತ ಫೀಲ್ ಆಗ್ತಾ ಇದೆ ಗ್ರೂಪ್ 2, ಬಟ್ ನೀವು ಅದನ್ನ ನೋಡ್ತಾ ಇಲ್ಲ ಅಷ್ಟೇ. ಸೊ ಇದಾಗಿತ್ತು ನಿಮ್ಮ ಮೆಸೇಜ್. ಏನನ್ನಿಸ್ತು ಅಂತ ಹೇಳಿ. ಆ್ಯಂಡ್ ಗೈಸ್, ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ ಮೆನ್ಷನ್ ಆಗಿದೆ, ಡೈರೆಕ್ಟಾಗಿ ಹೋಗ್ಬೋದು ಆ್ಯಂಡ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೋದು. ಸೇಮ್ ಮೆಸೇಜ್ ಸೇಮ್ ನಂಬರ್ಗೆ ಮೆಸೇಜ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.